ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ಇಂದು ನಂಜನಗೂಡಿನ ರಾಷ್ಟ್ರಪತಿ ರಸ್ತೆಯ ವಿವಿಧ ಕಡೆ ಶ್ರೀರಾಮ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಯ ಇಲ್ಲಿನ ರಾಷ್ಟ್ರಪತಿ ರಸ್ತೆಯ 5ನೇ ತಿರುವಿನಲ್ಲಿ ಬಿಜೆಪಿ ಮುಖಂಡರಿಂದ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಅಂತೆಯೇ 11ನೇ ತಿರುವಿನಲ್ಲಿ ಶ್ರೀ ವಿನಾಯಕ ಸ್ನೇಹ ಬಳಗದ ವತಿಯಿಂದ ಶ್ರೀರಾಮನ ಕಟೌಟ್ಗೆ ಪೂಜೆ ಸಲ್ಲಿಸಿ ಜೈ ಶ್ರೀರಾಮ್ ಜೈಕಾರದೊಂದಿಗೆ 5,000 ಲಾಡು ಪ್ರಸಾದ ಹಾಗೂ ಮಂತ್ರಾಕ್ಷತೆ ವಿತರಣೆ ಮಾಡಿದರು. ಇನ್ನು ಬಿಜೆಪಿ ಯುವ ಮೋರ್ಚಾ ವತಿಯಿಂದಲೂ ಸಹ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶ್ರೀರಾಮನ ಜಯಕಾರದೊಂದಿಗೆ ಸಿಹಿ ಪ್ರಸಾದ ಹಂಚಿ ಸಂಭ್ರಮಿಸಿದರು. ಉಳಿದಂತೆ ವಿನಾಯಕ ಸ್ನೇಹ ಬಳಗದ ಅಧ್ಯಕ್ಷ ಬಾಲಕುಮಾರ್ ಹಾಗೂ ಬಿಜೆಪಿ ಮುಖಂಡ ಬಾಲಚಂದ್ರ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಇದೇ ಸಂದರ್ಭದಲ್ಲಿ ನಂಜನಗೂಡಿನ ದೇವಾಲಯದ ಬಳಿ ಬಿಜೆಪಿ ವತಿಯಿಂದ ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮ ವೀಕ್ಷಿಸಲು ಸಾರ್ವಜನಿಕರಿಗೆ ಎಲ್ಇಡಿ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿತ್ತು. ದಿನಾಂಕ 22/1/2024 ಸೋಮವಾರ ದಿನ ಶ್ರೀರಾಮ ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮದಿಂದ ಸ್ವಾಮಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಆ ಉದ್ದೇಶಪೂರ್ವಕವಾಗಿ ನಂಜನಗೂಡು ಪಟ್ಟಣ 11ನೇ ಕ್ಲಾಸ್ನಲ್ಲಿ ನಮ್ಮ ವಿನಾಯಕ ಶ್ರೀ ಉತ್ತರ ಬಳಗದಿಂದ 5,000 ಲಾಡು ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಂಡಿದ್ದು, ಅದರ ಪ್ರಕಾರ ಈ ದಿನ ಭಕ್ತಾದಿಗಳೆಲ್ಲರಿಗೂ ಲಾಡು ಪ್ರಸಾದವನ್ನು ಮಾಡಿ ಎಲ್ಲರಿಗೂ ಹಂಚುತ್ತಾ ಇದ್ದೀವಿ. ಇದು ಎಲ್ಲ ಸ್ನೇಹಿತರ ಸಹಕಾರದಿಂದ ನಡೀತಾ ಇರುವಂಥದ್ದು. ಹಾಗಾಗಿ ಅಯೋಧ್ಯೆಯಿಂದ ಬಂದಿರೋ ಮಂತ್ರಾಕ್ಷತೆ ಕೂಡ ಇದರಿಂದ ಪ್ರಸಾದ ವಿನಿಯೋಗ ನಡೆಸ್ತಾ ಇದ್ದೀವಿ. ಅದರಿಂದ ಎಲ್ಲರೂ ಭಕ್ತ ಮಹಾಶಯರು ಬಂದು ಎಲ್ಲ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಇಲ್ಲಿ ಒಂದು ಫೋಟೋ ನೀವು ಏನು ಇಡೀ ಭಾರತದಂತ ನಮ್ಮೆಲ್ಲರ ಆದಿಪುರುಷ ಮಹಾಪುರುಷ ಮರ್ಯಾದೆ ಪುರುಷೋತ್ತಮನ ಈ ಒಂದು ಪಟ್ಟಾಭಿಷೇಕ ನಡೀತಾ ಇದೆ ಅಯೋಧ್ಯೆಯಲ್ಲಿ. 1992ರಲ್ಲಿ ಕರಸಭೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಂಜನಗೂಡಿನಿಂದ ಹೋದಂಥ 4-5 ಜನ ಒಂದು ಕಾರ್ಯಸೇವಕರಲ್ಲಿ ನಮ್ಮ ಮಾಜಿ ಪುರಸಭಾ ಸದಸ್ಯರಾದಂಥ ಸತ್ಯನಾರಾಯಣ ಕದಂಬ್ರವರು ಕೂಡ ಒಬ್ಬರು. ಈ ಸಂದರ್ಭದಲ್ಲಿ ನಾವು ನಮ್ಮ 5ನೇ ಕ್ಲಾಸ್ ಶ್ರೀ ಗಣಪತಿ ಭಕ್ತ ಮಂಡಳಿ ಅವರು ಪ್ರತಿ ವರ್ಷವೂ ಕೂಡ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಪ್ರಾಣ ಪ್ರತಿಷ್ಠೆ ಆಗಂಥ ಸಂದರ್ಭದಲ್ಲಿ ನಾವು ಕಾರ್ಯಸಭೆ ಭಾಗವಹಿಸಿದಂಥ ನಮ್ಮ ಸತ್ಯನಾರಾಯಣ ಕದಂಬ ಅವರನ್ನು ನಾವು ಈ ದಿನ ಸನ್ಮಾನ ಮಾಡಿ ನಮ್ಮ ಸಂಘದ ವತಿಯಿಂದ ನಾವು ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀವಿ. ಜೊತೆಗೆ ಅಯೋಧ್ಯೆಗೆ ಹೋಗಿ ಬಂದಂಥ ಒಂದು ಪುಣ್ಯಾತ್ಮನ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ